ನಮಸ್ತೆ. ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಅಕ್ರಮ ಕಿಲ್ಲ ಕಡಿವಾಣ, ಪ್ರಭಾವಿತರ ಕೈಗೊಂಬೆಗಳಂತೆ ಅಧಿಕಾರಿಗಳ ವರ್ತನೆ. ಸಿರುಗುಪ್ಪ ತಾಲೂಕಿನಲ್ಲಿ ಅಕ್ರಮ ಮಣ್ಣು ಮತ್ತು ಮರಳು ಸಾಗಾಣಿಕೆ ಎಗ್ಗಿಲ್ಲದೆ ನಡೀತಾ ಇದ್ರೂ ಸಂಬಂಧಪಟ್ಟ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, ಕಂದಾಯ, ಪೊಲೀಸ್ ಇಲಾಖಾ ಅಧಿಕಾರಿಗಳು ಮಾತ್ರ ಪ್ರಭಾವಿ ವ್ಯಕ್ತಿಗಳ ಕೈಗೊಂಬೆಗಳಂತೆ ವರ್ತಿಸುತ್ತಿರುವುದು ಜನಸಾಮಾನ್ಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಅಧಿಕಾರಿಗಳಿಂದ ಮಣ್ಣು ಸಾಗಾಣಿಕೆ ಪರವಾನಗಿ ಪಡೆಯುವ ದಂಧೆಕೋರರು ಜಿಪಿಎಸ್ ಹಾಗೂ ವಾಹನ ಸಂಖ್ಯೆ ಇಲ್ಲದ ಬೃಹತ್ ಲಾರಿಗಳಿಂದ ಹಗಲು ರಾತ್ರಿ ಎನ್ನದೆ ಜಮೀನಿನಲ್ಲಿನ ಫಲವತ್ತತೆಯ ಮಣ್ಣು ದೋಚುತ್ತಿದ್ದಾರೆ. ಇದರಿಂದ ಅಪಾರ ನೈಸರ್ಗಿಕ ಸಂಪತ್ತು ಲೂಟಿಯಾಗ್ತಾ ಇದ್ದು ಸರ್ಕಾರದ ಬೊಕ್ಕಸಕ್ಕೆ ಸೇರಬೇಕಾದ ಹಣ ಕೆಲವು ಅಧಿಕಾರಿಗಳ ಜೇಬು ತುಂಬುವ ಶಂಕೆ ವ್ಯಕ್ತವಾಗ್ತಾ ಇದೆ. ಇದರಿಂದಾಗಿ ಹಳ್ಳಿಗಳ ರಸ್ತೆಗಳು ಹಾಳಾಗ್ತಾ ಇದೆ. ರೈತರ ಜಮೀನುಗಳಿಗೆ ನೀರು ಹಾಯಿಸುವ ಸಣ್ಣ ಸಣ್ಣ ಕಾಲುವೆಗಳ ದಡವೂ ಕೂಡ ಬಿರುಕುಗೊಂಡು ಹಾನಿಯಾಗ್ತಾ ಇದೆ. ನದಿಯಲ್ಲಿ ನೀರು ಸಂಪೂರ್ಣ ಬತ್ತಿ ಹೋಗಿದ್ದು ಗ್ರಾಮಸ್ಥರು ನೀರಿಗಾಗಿ ಮರಳಿನಲ್ಲಿ ತೋಡಿದ ಒರತೆಗಳು, ರೈತರ ಪೈಪ್ಗಳು ಹಾಳಾಗುತ್ತಿವೆ. ಅಲ್ಲದೆ ನೀರಿನ ಅಂತರ್ಜಲ ಮಟ್ಟ ಕುಸಿತಾ ಇದೆ. ಅರಳಿಗನೂರು ರಸ್ತೆಯ ಹೊರವಲಯದಲ್ಲಿನ ಜಮೀನೊಂದರಲ್ಲಿ ನೂರಾರು ಟ್ರ್ಯಾಕ್ಟರ್ಗಳ ಮೂಲಕ ಮರಳು ಸಂಗ್ರಹಿಸಲಾಗಿದ್ರೂ ಕೂಡ ಜಾಣ ಕುರುಡರಂತೆ ವರ್ತಿಸ್ತಾ ಇರುವ ಅಧಿಕಾರಿಗಳ ನಡೆ ಅನುಮಾನಕ್ಕೆ ದಾರಿ ಮಾಡಿಕೊಟ್ಟಿದೆ. ನಗರದಲ್ಲಿ ದಿನೇ ದಿನೇ ನೂತನ ಅಕ್ಕಿ ಗಿರಣಿಗಳು, ಗೋದಾಮುಗಳು, ಬೃಹತ್ ಕಟ್ಟಡಗಳು ತಲೆ ಎತ್ತುತ್ತಿದ್ದು ಅಕ್ರಮ ಮರಳು ಮತ್ತು ಮಣ್ಣು ದಂಧೆಕೋರಿಗೆ ರಾಜ್ಯಕ್ಕೆ ಪ್ರಭಾವಿಗಳು ಮತ್ತು ಇಲಾಖಾ ಅಧಿಕಾರಿಗಳ ಅಭಯ ಹಸ್ತವೇ ಇರಬಹುದೆಂಬ ಗಂಭೀರ ಆರೋಪ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿ ಕಾರ್ತಿಕ್ ತಾಲೂಕಿಗೆ ಕಾಲಿಟ್ಟಗಿನಿಂದ ದಂಧೆಗಳು ಹೆಚ್ಚಾಗಿದ್ದು ಬೇಕಾಬಿಟ್ಟಿಯಾಗಿ ತಿಂಗಳಿಗೊಮ್ಮೆ ಒಂದು ಪ್ರಕರಣ ದಾಖಲಿಸಿ ಕೈ ತೊಳೆಯುತ್ತಿದ್ದಾರೆ. ಇಂತಹ ಅಕ್ರಮವನ್ನು ತಡೆಯಬೇಕಾದ ಇನ್ನಿತರ ಇಲಾಖೆಗಳು ಮತ್ತೊಂದು ಇಲಾಖೆಗಳ ಮೇಲೆ ಬೆರಳು ತೋರುತ್ತಾ ಕಾಲಹರಣ ಮಾಡುತ್ತಿದ್ದಾರೆ. ಇನ್ನಾದರೂ ಜಿಲ್ಲಾಧಿಕಾರಿಗಳು ಆದ ಪ್ರಶಾಂತ್ ಕುಮಾರ್ ಮಿಶ್ರಾ ಅವರು ಅಕ್ರಮನ ತಡೆಯುವಲ್ಲಿ ಗಮನ ಹರಿಸಬೇಕು ಎಂಬುದು ವೇದವತಿ ನದಿ ಪಾತ್ರದ ಗ್ರಾಮಸ್ಥರ ಒತ್ತಾಯವಾಗಿದೆ. ಹೊನ್ನೂರಪ್ಪ, ಸಿರುಗುಪ್ಪ, ಟಿವಿ 24 ನ್ಯೂಸ್. ತಾಜಾ ಸುದ್ದಿಗಾಗಿ ಟಿವಿ 24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.